ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನ್ ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ರು ಹೇಗಿದ್ರಿ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಇವತ್ತು ಈಗ ಮೊದಲನೇ ವಿಡಿಯೋದಲ್ಲಿ ಬ್ಯಾಚುಲರ್ ಲೈಫ್ ಯಾವ ತರ ಇರುತ್ತೆ, ಅವರು ಯಾವ ತರ ಅಡ್ಗೆ ಮಾಡ್ಕೋತಾರೆ, ಮತ್ತೆ ಅವರು ಯಾವ ರೀತಿ ಜೊತೆಲಿ ಇರ್ತಾರೆ, ಮತ್ತೆ ಯಾವ ರೀತಿ ಹೊಂದ್ಕೊಂಡಿರ್ತಾರೆ, ಮತ್ತೆ ಅವ್ರ ಜೀವನ ಯಾವ ತರ ಇರುತ್ತೆ, ಅವರು ಬ್ಯಾಚುಲರ್ ಲೈಫ್ ಅಲ್ಲಿ ಏನೇನ್ ನಡೆಯುತ್ತೆ, ಮತ್ತೆ ಒಂದು ರೂಮ್ ಮಾಡ್ಕೊಂಡಾಗ ಮತ್ತೆ ಅವರು ಯಾವ ರೀತಿ ಶೇರ್ ಮಾಡ್ಕೊತಾರೆ, ಇದನ್ನೆಲ್ಲ ನಾನು ಮೊದಲನೇ ವಿಡಿಯೋದಲ್ಲಿ. ಫ್ರೆಂಡ್ಸ್, ಇದು ನಂದು ಎರಡನೇ ವಿಡಿಯೋ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೀನಿ ಫ್ರೆಂಡ್ಸ್, ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ ಇದರಲ್ಲಿ ನಾನು ಫ್ರೆಂಡ್ಸ್ ಅವ್ರಿಗೆ ಒಂದು ಸಿಂಪಲ್ ಚಿಕ್ಕದಾಗಿ ಸ್ಮಾಲ್ ಅಡಿಗೆ ಮಾಡ್ಕೊಳ್ಳೋದನ್ನ ಫ್ರೆಂಡ್ಸ್ ನಾನು ಆಲ್ರೆಡಿ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಆದ್ರೆ ಇದನ್ನ ನಾನು ಫ್ರೆಂಡ್ಸ್ ಇಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬಾಯಲ್ಲೇ ಹೇಳ್ತೀನಿ. ಯಾಕೆ ಗೊತ್ತಾ, ಇದೇನ್ ಚಿಕ್ಕದು. ನೀವು ಯಾರಾದ್ರೂ ಬ್ಯಾಚುಲರ್ ನೋಡ್ತಾ ಇದ್ರೆ ಫ್ರೆಂಡ್ಸ್, ಒಂದು ಚಿಕ್ಕದು ಪೆನ್ನು ಒಂದು ಹಾಳೆ ತಗೊಂಡು ನೀವು ಬೇಕಾದ್ರೆ ಬರ್ಕೊಂಡಾದ್ರೂ ಮಾಡಿ, ಇಲ್ಲ ನನ್ನ ವಿಡಿಯೋ ನೋಡ್ಕೊಂಡಾದ್ರೂ ಮಾಡಿ. ಯಾಕಂದ್ರೆ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಅವ್ರು ಶೇರ್ ಮಾಡ್ಕೋತಾರೆ ರೂಮಲ್ಲಿ, ಯಾವ ರೀತಿ ಅವರು ಜೊತೆಲಿದ್ದಾಗ ಹೆಂಗೆ ಸೆಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಒಂದು ಓದೋದಾಗ್ಲಿ ಯಾವ್ದಾದ್ರೂ ಯಾವ ರೀತಿ ಮಾಡ್ತಾರೆ ಅಂತ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಹೇಳ್ತೀನಿ. ಬನ್ನಿ, ನಾನು ಈ ವಿಡಿಯೋದಲ್ಲಿ ಏನ್ ಡೀಟೇಲ್ ಹೇಳ್ತೀನಿ ಅಂತ ನೀವು ಕೇಳಿಸ್ಕೊಳ್ಳಿರಂತೆ ಫ್ರೆಂಡ್ಸ್. ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ವಿಡಿಯೋದಲ್ಲೂ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿಗೆ ನನ್ನ ವಿಡಿಯೋ ಬಂದು 90,700 ಜನ ನೋಡಿದ್ದಾರೆ ಫ್ರೆಂಡ್ಸ್. 90,700 ವ್ಯೂಸ್ ಬಂದಿದೆ. ನನಗೆ ತುಂಬಾನೇ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ ಫ್ರೆಂಡ್ಸ್, ಲಕ್ಷಾಂತರ ಆಗೋದು ಬೇರೆ ವಿಷಯ, ಅದು ಒಂದು ಜೀರೋದಿಂದಲೇ ನಮ್ಗೆ 100 ಆಗೋದು ಫ್ರೆಂಡ್ಸ್. ಹಂಗಾಗಿ ಇವತ್ತಿಗೆ ನನಗೆ 90,700 ಜನ ವ್ಯೂವರ್ಸ್ ನೀವೆಲ್ಲರೂ ನೋಡಿದಿರಿ ಫ್ರೆಂಡ್ಸ್. ನೀವೆಲ್ಲ ನನ್ನ ವಿಡಿಯೋನ ನೋಡಿರತ್ತೆ, ನಿಮ್ಗೆಲ್ಲ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಹಂಗಾಗಿ ನನಗೆ ಯಾವ ತರ ಬರುತ್ತೋ ನಾನು ಆ ತರನೇ ವಿಡಿಯೋ ಮಾಡಿದ್ದೀನಿ. ನಂದು ಎಲ್ಲ ನ್ಯಾಚುರಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಆದ್ರೆ ನಾನು ಯಾವ ತರ ವಿಡಿಯೋ ಮಾಡಿದ್ದೀನಿ ಅದನ್ನೇ ನೀವೆಲ್ಲರೂ ಖುಷಿಯಿಂದ ನೋಡಿ ನನಗೆ ಲೈಕ್ ಕೊಟ್ಟಿದ್ದೀರಿ. ಮತ್ತೆ ಎಷ್ಟೊಂದು ಜನ ನನಗೆ ಫ್ರೆಂಡ್ಸ್ 530 ಸಬ್ಸ್ಕ್ರೈಬರ್ ಆಗಿದೆ. 90,700 ಜನ ನನ್ನ ವಿಡಿಯೋನ ನೋಡಿದೀರಾ. ಹಂಗಾಗಿ ಫ್ರೆಂಡ್ಸ್, ಅದು ಯಾರೇ ಇರ್ಬೋದು ಫ್ರೆಂಡ್ಸ್, ಅದು ಯಾರೇ ಇರ್ಲಿ ನನ್ನ ವಿಡಿಯೋ ನೋಡಿರೋರು, ನಿಮ್ಗೆಲ್ಲ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಫ್ರೆಂಡ್ಸ್. ನನ್ಗೆ ಯಾವ ರೀತಿ ಬರುತ್ತೆ ನಾನು ಅದೇ ರೀತಿ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಯಾಕೆಂದ್ರೆ ನಾನು ಕೆಲಸನೂ ಮಾಡಿ ಮನೆಯಲ್ಲೂ ಮಾಡ್ಕೊಂಡು, ಇದು ನನಗೆ ಯೂಟ್ಯೂಬ್ ಅಲ್ಲಿ ನಾನೊಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ನಂದು ಚಾನಲ್ ಇತ್ತು. ನನಗೆ ಇದು ತುಂಬಾನೇ ಖುಷಿ ಕೊಡುತ್ತೆ. ಯಾಕೆಂದ್ರೆ ಫ್ರೆಂಡ್ಸ್, ನನ್ನ ಮೈಂಡು ಬೇರೆ ಕಡೆ ಯೋಚನೆ ಮಾಡೋದಕ್ಕಾಗ್ಲಿ, ಯಾವ್ದಾದ್ರು ಕೆಟ್ಟ ರೀತಿ ಯೋಚನೆ ಮಾಡೋದಕ್ಕಾಗ್ಲಿ ಯಾವುದಕ್ಕೂ ನನಗೆ ಜಾಗ ಇಲ್ಲ ನನ್ನ ಮೈಂಡಲ್ಲಿ. ಯಾಕೆ ಅಂತೀರಾ ಫ್ರೆಂಡ್ಸ್, ನಾನು ವರ್ಕ್ ಮಾಡ್ತೀನಿ, ಕೆಲಸ ಮಾಡಿ ಮನೇಲೂ ಕೆಲಸ ಮಾಡಿದಾಗ ನನಗೆ ಇದರಿಂದ ಫ್ರೆಂಡ್ಸ್ ಸ್ವಲ್ಪ ಒಂದು 0.5% ಆದ್ರೂ ನನಗೆ ಖುಷಿ ಸಿಗುತ್ತೆ. ಖುಷಿ ಯಾವ ರೀತಿ ಅಂತ ಅಂದ್ರೆ ಫ್ರೆಂಡ್ಸ್ ನೋಡಿ, ಇವಾಗ ನಾನೊಂದು ವಿಡಿಯೋ ಮಾಡ್ತೀನಿ ನಿಮ್ ಕಡೆ, ಅದ್ರಲ್ಲಿ ಯಾವ ರೀತಿ ಮಾತಾಡ್ಬೇಕು, ಈಗ ನನ್ನ ವಿಡಿಯೋ ನಾನು ಇದ್ರಲ್ಲಿ ಚೆನ್ನಾಗಿ ಮಾತಾಡಿದೀನಿ ಅಂತ ಅದ್ರಲ್ಲಿ ಒಂದು ಖುಷಿ ಪಡ್ತೀನಿ. ಮತ್ತೆ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ಅವ್ರ ಕಷ್ಟನ ಸುಖನ ಎಲ್ಲಾನು ಹೇಳ್ಕೊಂಡಿರ್ತಾರೆ, ಅದನ್ನ ನೋಡಿ ನಾನು ಎಷ್ಟೋ ಸಲ ಖುಷಿ ಪಡ್ತೀನಿ. ಮತ್ತೆ ಫ್ರೆಂಡ್ಸ್, ನಮ್ಗಳ ಹತ್ರ ಇರೋ ಬಟ್ಟೆ ಆಗ್ಲಿ, ಅದು ಸ್ಯಾರಿ ಇರ್ಬೋದು, ನಮ್ಮ ಹತ್ರ ಡ್ರೆಸ್ ಇರ್ಬೋದು ಫ್ರೆಂಡ್ಸ್, ಅದು ಅವ್ರವ್ರ ಹತ್ರ ಇರೋದು. ನಾವೇನು ಅವ್ರ ಅದೇ ತಗೋಬೇಕು ಇದೇ ಫ್ರೆಂಡ್ಸ್, ನಮ್ಮ ಹತ್ರ ಏನಿದೆ ಅದ್ರಲ್ಲೇ ನಾವು ಶೋಕಿ ಮಾಡೋದನ್ನ ಕಲಿಬೇಕು. ನಮ್ಮ ಹತ್ರ ನಾವು ದುಡಿಮೆಗಿಂತ ಜಾಸ್ತಿ ಮಿತಿ ಮೀರಿ ಆಸೆನ ಪಡಬಾರ್ದು ಫ್ರೆಂಡ್. ಆಗ ಆತರ ನಾವು ಆಸೆ ಪಟ್ಟಾಗ ನಮ್ ಲೈಫ್ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನೀವು ಯಾರಾದ್ರೂ ಅಷ್ಟೇ ನಮ್ಗೆ ಅತಿ ಆಸೆ ಯಾವತ್ತೂ ಪಡಬಾರ್ದು ನೋಡಿ. ನಮ್ಗಿಂತ ಕೆಳಮಟ್ಟದಲ್ಲಿ ಇರೋರ್ನ ನೋಡಿ ನಾವು ಜೀವನ ಮಾಡಬೇಕೇ ಹೊರತು, ನಮ್ಗಿಂತ ಮೇಲೆ ಹೋಗಿ ಬದುಕ್ತಾ ಇರೋರ್ನ ನೋಡಿ ನಾವು ಜೀವನ ಮಾಡಿದ್ರೆ ನಾವ್ ಯಾವತ್ತೂ ಕೆಳಗಡಿಕೆ ಹೋಯ್ತೇವೆ ಹೊರತು ಮೇಲ್ ಬರಕ್ಕಾಗಲ್ಲ. ಅದಕ್ಕೆ ಫ್ರೆಂಡ್ಸ್, ನಾವು ಮನ್ಸಲ್ಲಿ ಆಗ್ಲಿ ಜೀವನದಲ್ಲಿ ಆಗ್ಲಿ ಅಯ್ಯೋ ನಮ್ಗಿಂತ ಎಷ್ಟೋ ಜನ ಇನ್ನ ಕಷ್ಟದಲ್ಲಿ ಅವರಲ್ಲಪ್ಪ, ನಮ್ಗೆ ನಾವೇ ಸದ್ಯಕ್ಕೆ ಸುಖ ಪಡ್ತಾ ಇದೀವಿ ಅಂತ ಅನ್ಕೊಂಡು ಜೀವನ ಮಾಡ್ಬೇಕು ಫ್ರೆಂಡ್ಸ್. ಅವಾಗ್ಲೇ ನಮ್ ಜೀವನ ಕಲರ್ಫುಲ್ ಆಗಿರುತ್ತೆ. ಬೇರೆಯವ್ರಿಗೋಸ್ಕರ ನಾವು ಯಾವತ್ತೂ ಬದುಕಬಾರದು. ಬೇರೆಯವ್ರಿಗೋಸ್ಕರ ಅವ್ರು ಅದ್ ಮಾಡಿದ್ರು ಇದ್ ಮಾಡಿದ್ರು ಅಂತ ನೀವು ಯಾವತ್ತೂ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನನ್ನ ಲೈಫಲ್ಲಿ ನಡೀತಾ ಇರೋದು, ನಡ್ಕೊಂಡು ಬಂದಿರೋದನ್ನೇ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಅವಾಗ ತುಂಬಾನೇ ಖುಷಿ ಆಗಿರ್ತೀವಿ. ಬೇರೆಯವ್ರೇನೋ ಅಂದ್ರು ನಾನೀಗ ಆ ತರ ಬದುಕ್ಬೇಕು, ಬೇರೆಯವ್ರೇನೋ ಹೇಳಿದ್ರು ನಾನು ಇದೇ ತರ ಇರ್ಬೇಕು ಅಂತ ಯಾವತ್ತು ಯಾರು ಆಸೆ ಪಡ್ಬೇಡಿ, ಯಾರು ಥಿಂಕ್ ಮಾಡ್ಬೇಡಿ ಫ್ರೆಂಡ್ಸ್. ನಿಮ್ಮ ಹತ್ರ ಏನಿದೆ ಅದರಲ್ಲೇ ಖುಷಿ ಪಡಿ. ಅವರು 20 ರೂಪಾಯಿ ಜೀವನ ಮಾಡಿದ್ರೆ ನೀವು 10 ರೂಪಾಯಿ ಜೀವನ ಮಾಡೋದನ್ನ ಕಲೀರಿ. ಆವಾಗ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್, ನಿಮ್ಮ ಲೈಫ್ ಎಷ್ಟು ಕಲರ್ಫುಲ್ ಆಗಿರುತ್ತೆ. ಯಾಕೆಂದ್ರೆ ಅಲ್ಲಿ ನಮ್ಗೆ ಯೋಚನೆ ಮಾಡಕ್ಕೆ ಪರಿಸ್ಥಿತಿ ಬರಲ್ಲ ನೋಡಿ. ನಾವು ಬೇರೆಯವ್ರ ತರ ಬದುಕಬೇಕು ಅಂದ್ರೆ ಯೋಚನೆ ಮಾಡಕ್ಕೆ ಟೈಮ್ ಹೋಗುತ್ತೆ, ನಮ್ ಜೀವನನೂ ಒಂಥರ ಚೇಂಜ್ ಆಗುತ್ತೆ. ಅದಕ್ಕೆ ನಾವ್ ಯಾರ ಜೀವನದ ಬಗ್ಗೆ ನಾವ್ ಯೋಚನೆ ಮಾಡೋದು, ನಮ್ಮ ಜೀವನದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕು. ನಾವ್ ಯಾವ ತರ ಇದೀವಿ ಈ ಪ್ರಪಂಚದಲ್ಲಿ, ನಾವ್ ಯಾವ ತರ ಬದುಕ್ಬೇಕು, ನಮ್ಮ ಲೈಫ್ ನ ಯಾವ ತರ ರೂಪಿಸ್ಕೋಬೇಕು,
ನಾವು ಯಾವುದೇ ಒಂದು ಕೆಲಸ ಮಾಡ್ಲಿ ಫ್ರೆಂಡ್ಸ್, ಅದು ನಮ್ಗೆ ಅನ್ನ ಕೊಡುತ್ತೆ. ಹಂಗಾಗಿ ಫ್ರೆಂಡ್ಸ್, ಬೇರೆಯವ್ರಿಗೋಸ್ಕರ ಯಾವತ್ತೂ ಥಿಂಕ್ ಮಾಡಬೇಡಿ, ಬೇರೆಯವ್ರಿಗೋಸ್ಕರ ಯಾವತ್ತೂ ಕಿವಿ ಕೊಡಬೇಡಿ, ಬೇರೆಯವ್ರಿಗೋಸ್ಕರ ನೀವು ಯಾವತ್ತೂ ಬದುಕಬೇಡಿ. ನಿಮ್ಗೋಸ್ಕರ ನೀವು ಬದುಕಿ, ನಮಗೋಸ್ಕರ ನಾವು ಬದುಕೋಣ. ಆ ಲೈಫಲ್ಲಿ ಇರೋ ಅಂತ ಸುಖ ಫ್ರೆಂಡ್ಸ್ ಯಾವುದ್ರಲ್ಲೂ ಇಲ್ಲ. ಯಾವ ಫ್ಯಾಮಿಲಿಲಾಗಿರ್ಬೋದು, ಒಂದು ಅಕ್ಕ ತಂಗಿರಾಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಒಂದು ಮ್ಯಾರೇಜ್ ಆದಾಗ ಆಗಿರ್ಬೋದು, ನಾನು ಹೇಳೋದು ಒಂದೇ ಮಾತು ಫ್ರೆಂಡ್ಸ್, ಯಾವಾಗ ನಾವು ನಮಗೋಸ್ಕರ ನಾವು ಬದುಕ್ತೀವೋ ಆವತ್ತೇ ನಾವು ಲೈಫಲ್ಲಿ ಚೆನ್ನಾಗಿ. ಯಾಕೆ ಗೊತ್ತಾ, ನಾವು ಬೇರೆದಕ್ಕೆ ಜಾಸ್ತಿ ತಲೆನ ಕೊಡಕ್ ಹೋಗ್ಬಾರ್ದು ಫ್ರೆಂಡ್ಸ್. ಇವತ್ತಿದ್ದು ನಾಳೆ ಸಾಯ ಈ ಬದುಕಲ್ಲಿ ನಾವೆಲ್ಲಾನು ಏನಕ್ಕೆ ತಲೆ ಕೆಡಿಸ್ಕೋಬೇಕು? ನಮ್ಗೆ ಯಾರಿಗೂ ಈ ಜೀವನ ಶಾಶ್ವತ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ದೇವ್ರು ಒಂದು ನಮ್ಗೆ ಜೀವನ ಕೊಟ್ಟನೆ ಬಿಡಿ, ಅದರಲ್ಲೇ ಖುಷಿ ಪಡೋಣ. ಅದನ್ನ ನಾವು ಯಾವ ರೀತಿ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋದನ್ನ ನೋಡ್ಬೇಕೇ ಹೊರತು ಫ್ರೆಂಡ್ಸ್, ಅವ್ರು ಅದನ್ನ ಮಾಡಿದ್ರು, ಇವ್ರು ಇದನ್ನ ಮಾಡಿದ್ರು, ನಾವೇನಪ್ಪ ಮಾಡೋದು, ಇದನ್ನೆಲ್ಲ ಯಾವತ್ತೂ ಥಿಂಕ್ ಮಾಡಬೇಡಿ ಫ್ರೆಂಡ್ಸ್. ಅದು ಯಾವತ್ತೂ ನಿಮ್ಗೆ ಯೂಸ್ ಆಗಲ್ಲ. ಇದು ನನ್ನ ಕಡೆಯಿಂದ ನಿಮಗೆ ಕೊಡ್ತಾ ಇರೋ ಒಂದು ಚಿಕ್ಕ ಸಜೆಷನ್. ಇದ್ರಲ್ಲೇನಾದ್ರೂ ನನ್ನ ಕಡೆಯಿಂದ ತಪ್ಪೇನಾದ್ರೂ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ನಾನು ಬ್ಯಾಚುಲರ್ದು ನಾನು ಹೇಳಿದೆ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ ಕೊಡ್ತೀನಿ. ಏನು, ಅವರು ಅಡುಗೆ ಮಾಡ್ಕೊಳ್ಳೋದು. ಆಮೇಲೆ ಫ್ರೆಂಡ್ಸ್, ಬ್ಯಾಚುಲರ್ದು ಇನ್ನೊಂದೇನು, ಎಲ್ಲರೂ ರೂಮಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ. ಒಂದು ಬಾಡಿಗೆ ಆಗಿರ್ಬೋದು, ಒಂದು ರೇಷನ್ ಆಗಿರ್ಬೋದು, ಎಲ್ಲಾನು ಶೇರ್ ಮಾಡ್ತಾರೆ ಫ್ರೆಂಡ್ಸ್. ಈಗ ಕೇಳ್ಕೊಳ್ಳಿ, ನಾನು ಬ್ಯಾಚುಲರ್ಸ್ಗೆ ಚಿಕ್ಕ ಚಿಕ್ಕದ ಅಡುಗೆ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ನೀವು ರೈಸ್ ಮಾಡ್ತೀರಿ ಬ್ಯಾಚುಲರ್, ರೈಸ್ ಮಾಡಿದಾಗ ಅದಕ್ಕೊಂದು ನಾನು ಚಿಕ್ಕದು ಚಟ್ನಿ ಹೇಳ್ತೀನಿ ನೋಡಿ, ಅದು ತೆಂಗಿನಕಾಯಿ ಚಟ್ನಿ. ಇದು ಫ್ರೆಂಡ್ಸ್ ರೈಸ್ಗೆ, ಮುದ್ದೆಗೆ ನೀವು ಏನ್ ಬೇಕಾದ್ರೆ ತಿನ್ಬೋದು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳಿ, ಒಂದೆರಡು ಹಸಿರು ಮೆಣಸಿನಕಾಯಿ, ಒಂದೇ ಒಂದು ಚೂರು ಉಪ್ಪು, ಒಂದು ಚೂರು ಹುಣಸೆಹಣ್ಣು, ಒಂದು 2-3 ಎಸಳು ಬೆಳ್ಳುಳ್ಳಿ, ಮತ್ತೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದ್ರೆ ಹಾಕಿ, ಇಲ್ಲ ಅಂದ್ರೂ ನಡೆಯುತ್ತೆ. ಇದನ್ನ ಫ್ರೆಂಡ್ಸ್ ಸಣ್ಣಕ್ಕೆ ರುಬ್ಬಿದ್ರೆ ನಿಮ್ಗೆ ಚಟ್ನಿ ಆಗೋಯ್ತು. ಇದು ರೈಸ್ಗೆ ಆಗೋಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಒಂದು ಚಟ್ನಿ ಹೇಳಿದ. ಇನ್ನೊಂದು ಫ್ರೆಂಡ್ಸ್ ಕಿಚಡಿ ಅಂತ ಮಾಡ್ತೀವಿ, ಇದನ್ನೊಂದ ನಿಮ್ಗೆ ಹೇಳ್ಕೊಡ್ತೀನಿ. ಕಿಚಡಿ ಯಾವ ರೀತಿ ಅಂದ್ರೆ ಫ್ರೆಂಡ್ಸ್, ಇದನ್ನು ಕೇಳ್ಕೊಳ್ಳಿ ನೀವು. ನಿಮ್ಗೆ ಎಷ್ಟು ಬೇಕು ಖಾರದ ತಕ್ಕನಾಗಿ ಹಸಿರು ಮೆಣಸಿಕಾಯಿ, ಈರುಳ್ಳಿ, 1-4 ಬೆಳ್ಳುಳ್ಳಿ, ಒಂದು ಸ್ಪೂನು ಅರಿಶಿನ ಪುಡಿ, ಮತ್ತೆ 1 ಸ್ಪೂನು ಜೀರಿಗೆ, ಒಂದೆರಡು ಪೀಸ್ ತೆಂಗಿನಕಾಯಿ. ಇದನ್ನೆಲ್ಲ ಫ್ರೆಂಡ್ಸ್ ನೀವು ಎಣ್ಣೆಲಿ ಹುರ್ಕೊಂಡು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಎಣ್ಣೆಲೆ ಹುರ್ಕೊಂಡು ರುಬ್ಬಬೇಕು. ರುಬ್ಬಿ ಫ್ರೆಂಡ್ಸ್ ಅದನ್ನೆಲ್ಲ ವಾಶ್ ಮಾಡೋ ನೀರಲ್ಲೇನೆ ನೀವು ಇನ್ನ ಫ್ರೆಂಡ್ಸ್, ನೀವು ರೈಸ್ 1 ಪಾವ್ ಆದ್ರೂ ಮಾಡ್ಕೊಳ್ಳಿ, 2 ಪಾವ್ ಆದ್ರೂ ಮಾಡ್ಕೊಳ್ಳಿ. ಅದನ್ನ ಅನ್ನನ ವಿಷಲಲ್ಲಿ 3 ವಿಷಲ್ ಕೂಗಿಸ್ಬೇಕು. ಇದನ್ನ ಫ್ರೆಂಡ್ಸ್ ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ವಿಡಿಯೋ ಇದೆ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋನ ಹಾಕಿದ್ದೀನಿ, ಅದನ್ನು ನೋಡ್ಕೊಂಡು. ಇದು ಎಷ್ಟು ಫ್ರೆಂಡ್ಸ್, ಒಂದು ಕಾಯಿ ಚಟ್ನಿ ಹೇಳಿದೆ, ಒಂದು ಕಿಚಡಿ ಫ್ರೆಂಡ್ಸ್. ಇನ್ನೊಂದು ನಿಮ್ಗೆ ನಾನು ಈಸಿಯಾಗಿ ಮಾಡೋ ಪಲಾವು ಅಥವಾ ತರಕಾರಿ ವೆಜಿಟೇಬಲ್ ಬಾತ್ನ ಹೇಳ್ತೀನಿ ಬನ್ನಿ. ನೀವು ಬಾತ್ ಮಾಡುವಾಗ ಫ್ರೆಂಡ್ಸ್, ಅಯ್ಯೋ ಏನ್ ಮಾಡೋದಪ್ಪ, ಪಲಾವ್ ಎಲೆ ತರಬೇಕು, ಏನ್ ಮಾಡೋದಪ್ಪ, ರುಬ್ಬಿ ಮಾಡ್ಬೇಕು, ಇದು ಯಾವುದು ನೀವು ತಲೆ ಕೆಡ್ಸ್ಕೊಬೇಡಿ. ಈಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ನಾನು ಸ್ಲೋ ಆಗಿ ಹೇಳ್ತೀನಿ, ನೀವು ಅದನ್ನ ಬರ್ಕೊಳ್ಳಿ ಫ್ರೆಂಡ್ಸ್. ನೀವು ಒಂದು ಟೊಮೊಟೊ ಬಾತು ಅದು ಹೇಳ್ತಾರೆ, ಮತ್ತೆ ವೆಜಿಟೇಬಲ್ ಬಾತ್ ನಾನು ಇವಾಗ ಹೇಳ್ತೀನಿ. ಏನಿಲ್ಲ ಫ್ರೆಂಡ್ಸ್, ಈರುಳ್ಳಿನ ಕಟ್ ಮಾಡ್ಕೊಳ್ಳಿ, ಮೆಣಸಿಕಾಯಿ ನಿಮಗೆ ಖಾರ ತಕ್ಕನಾಗಿ ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿಕಾಯಿನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ಮೇಲೆ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಒಂದಿಷ್ಟು ಗೆಜ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದ್ರೆ ಸುಲ್ದಿಟ್ಕೊಳ್ಳಿ. ನಾನಂತೂ ಫ್ರೆಂಡ್ಸ್ ಸುಲಿಯಲ್ಲ, ನೀವು ಅಷ್ಟೇ ಬ್ಯಾಚುಲರು ಗೆಜ್ಜಿಟ್ಕೊಳ್ಳಿ. ಇದಿಷ್ಟು ಒಂತಕ್ಕೆ ಇಟ್ಕೊಂಡ್ಮೇಲೆ ಫ್ರೆಂಡ್ಸ್, ಮಾಮೂಲಿ ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಜೀರಿಗೆ, ಈರುಳ್ಳಿ ಇವೆಲ್ಲಾನು ಹಾಕೊಳ್ಳಿ. ಹಾಕೊಂಡ್ಮೇಲೆ ಫ್ರೆಂಡ್ಸ್, ನಿಮ್ಗೆ ತರಕಾರಿ ಏನಿರುತ್ತೆ, ಬೀನ್ಸ್ ತೊಟ್ಟಿರುತ್ತೆ, ಕ್ಯಾರೆಟ್ ಇರುತ್ತೆ, ಮತ್ತೆ ಬೀಟ್ರೂಟ್ ಹಾಕ್ಬೇಡಿ, ಕಲರ್ ಚೇಂಜ್ ಆಗುತ್ತೆ. ತೊಂಡೆಕಾಯಿ ಹಾಕೊಳ್ಳಿ, ಮತ್ತೆ ಗೋರಿ ಚೊಟ್ಟು ಇದು ಚಪ್ರದವ್ರೆ ಚೊಟ್ಟು ಹಾಕೊಳ್ಳಿ, ಚಪ್ರದ ಬದನೆಕಾಯಿ ಹಾಕೊಳ್ಳಿ. ಏನ್ ತರಕಾರಿ ಇರುತ್ತೆ ಫ್ರೆಂಡ್ಸ್, ಕಾಲಿಫ್ಲವರ್ ಹಾಕೊಳ್ಳಿ. ಇದೆಲ್ಲ ತರಕಾರಿ ನಿಮ್ಗೆ ಎಷ್ಟಿರುತ್ತೆ ಫ್ರೆಂಡ್ಸ್ ಅಷ್ಟನ್ನ ಹಾಕೊಳ್ಳಿ. ಇದಾದ್ಮೇಲೆ ಫ್ರೆಂಡ್ಸ್, ನೀವು ಇದನ್ನೆಲ್ಲ ಒಗ್ಗರಣೆಯಲ್ಲಿ ಬೇಯಿಸಿದ್ಮೇಲೆ ತೆಂಗಿನಕಾಯಿನ ತುರ್ದೆ ಹಾಕೊಳ್ಳಿ. ತೆಂಗಿನಕಾಯಿನ ತುರ್ದು ಹಾಕೊಳ್ಳಿ ಫ್ರೆಂಡ್ಸ್. ತುರಿದ್ಮೇಲೆ ತುರಿಯಾಕೆ ನಿಮಗೆ ಇದಿಲ್ವಾ ಮಿಕ್ಸಿ ಇತ್ತ ನಿಮ್ಮ ಹತ್ರ, ಇಷ್ಟಿಷ್ಟುದ್ದ ಕಟ್ ಮಾಡ್ಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ, ಅದನ್ನೇ ಹಾಕಿ. ಅದಾದ್ಮೇಲೆ ಫ್ರೆಂಡ್ಸ್, ನೀವು ನಿಮ್ಮ ಹತ್ರ ಯಾವ ಪುಡಿನಿಲ್ಲ ಅಂದ್ರೆ ಅಂಗಡಿನಲ್ಲಿ ಧನಿಯಾ ಪೌಡ್ರು ಅಂತ ಬರುತ್ತೆ, ಧನಿಯಾ ಪೌಡ್ರ್ ಮಾತ್ರನೇ ಹಾಕಿ ಫ್ರೆಂಡ್ಸ್. ಈ ಹಸಿರು ಮೆಣಸಿಕಾಯಿ ಆದ್ಮೇಲೆ ಧನಿಯಾ ಪೌಡ್ರ್ ಹಾಕಿ, ಆಮೇಲೆ ಉಪ್ಪು ಹಾಕಿ 3 ವಿಷಲ್ ಕೂಗಿಸಿ. ಈ ರೀತಿ ನೀವು ಮಾಡಿ ಫ್ರೆಂಡ್ಸ್. ಒಂದು ದಿನ ನೀವು ಟೇಸ್ಟ್ನ ನೋಡಿ ಮಾಡಿ, ನೀವು ಟೇಸ್ಟ್ ಆದ್ಮೇಲೆ ಫ್ರೆಂಡ್ಸ್ ಪ್ಲೀಸ್ ನನಗೆ ದಯವಿಟ್ಟು ನೀವು ಕಮೆಂಟಲ್ಲಿ ಹಾಕ್ಲೇಬೇಕು. ಇದೆಷ್ಟಾಯ್ತು ಫ್ರೆಂಡ್ಸ್, 1, 2, 3 ಹೇಳಿದ್ದೀನಿ ನಿಮಗೆ, 3 ಅಡುಗೆನ ಹೇಳಿದ್ದೀನಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಟೊಮೊಟೊ ಗೊಜ್ಜನ್ನ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಮಾಡೋದೈತಿ ಅಂದ್ರೆ ನೋಡ್ಕೊಳ್ಳಿ ಇವಾಗ ಫ್ರೆಂಡ್ಸ್. ಏನಿಲ್ಲ, ಈರುಳ್ಳಿ ಮೆಣಸಿಕಾಯಿ ಕಟ್ ಮಾಡಿದ್ರಿ, ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿದ್ರಿ, 1-2 ಕಡಲೆಬೇಳೆ ಹಾಕಿದ್ರಿ. ಆಮೇಲೆ ಫ್ರೆಂಡ್ಸ್ ಟೊಮೊಟೊ ಕಟ್ ಮಾಡಿರ್ತಾರೆ, ಅದನ್ನ ಏನ್ ಮಾಡಿ ನೀರ್ ಹಾಕ್ಬಿಡಿ, ಪ್ಲೇಟ್ ಮುಚ್ಚಿ ಹಂಗೆ ಬೇಯಿಸಿ. ಅದಂಗೆ ಬೆಂದ್ಮೇಲೆ ಫ್ರೆಂಡ್ಸ್ ಮಾಮೂಲಿ ಸಾಂಬಾರ್ಗೆಲ್ಲ ಯಾವ ಪೌಡರ್ ಹಾಕ್ತೀರ ಅದನ್ನ ನಿಮ್ ಖಾರ ತಕ್ಕನಾಗ ಹಾಕೊಳ್ಳಿ. ತೆಂಗಿನಕಾಯಿ ತುರಿದು ಅದಕ್ಕೆ ಹಾಕೊಳ್ಳಿ, ಉಪ್ಪು ಹಾಕೊಳ್ಳಿ. ಉಪ್ಪಾಕಿ ಫ್ರೆಂಡ್ಸ್ 5 ನಿಮಿಷ ಬೇಯಿಸಿ ಫ್ರೆಂಡ್ಸ್. ನೀವು ಮುದ್ದೆನೂ ತಿನ್ಬೋದು, ಅನ್ನನೂ ತಿನ್ಬೋದು. ಇದು ಯಾವುದು ಫ್ರೆಂಡ್ಸ್, ಟೊಮೊಟೊ ಗೊಜ್ಜು ಫ್ರೆಂಡ್ಸ್. ಇದ್ರಲ್ಲ ಇನ್ನೊಂದು ಟೊಮೊಟೊ ಚಟ್ನಿನ ಹೇಳ್ತೀನಿ. ಇದನ್ನಂತೂ ಫ್ರೆಂಡ್ಸ್ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ಚಟ್ನಿನ. ಇದನ್ನು ನಾನು ಚಟ್ನಿನ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ನಿಮ್ಗೆ ಇದು ಎಷ್ಟು ಈಜಿ ಅಂದ್ರೆ, ನೀವು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಪದೇ ಪದೇ ಮಾಡ್ತೀರಿ, 3-4 ಡೇಸ್ ಇಟ್ಕೊಂಡ್ರೆ ಏನಾಗಲ್ಲ.
ಇದು ಫ್ರೆಂಡ್ಸ್ ಹಣ್ಣಲ್ಲೂ ಮಾಡ್ಬೋದು, ಕಾಯಲ್ಲೂ ಮಾಡೋದು. ಟೊಮೊಟೊದಲ್ಲಿ ನೀವು ಟೊಮೊಟೊನ ಎರಡೇ ಭಾಗ ಮಾಡ್ಕೊಳ್ಳಿ, ಬೇಗ ಬೇಯುತ್ತೆ. ಟೊಮೊಟೊ ಮತ್ತೆ ಮೆಣಸಿನಕಾಯಿ ನಿಮಗೆ ಕಾಡ್ತಾ ಎರಡನ್ನು ಬೇಯಿಸ್ಕೊಳ್ಳಿ. ಬೆಂದ ಮೇಲೆ ಇಳಿಸ್ಕೊಳ್ಳಿ, ಅದು ಸ್ವಲ್ಪ ಆರ್ಲಿ. ಅದಕ್ಕೆ ಫ್ರೆಂಡ್ಸ್ ಒಂದಿಷ್ಟು ತೆಂಗಿನಕಾಯಿ ಹಾಕೊಂಡು ರುಬ್ಕೊಳ್ಳಿ ಸಣ್ಣಕ್ಕೆ. ರುಬ್ಬಿ ತೆಗ್ದಿಟ್ರ ಫ್ರೆಂಡ್ಸ್, ಅದಾದ್ಮೇಲೆ ಈರುಳ್ಳಿ, ಮೆಣಸಿನಕಾಯಿ ಇಲ್ಲ ಐತಿ, ಯಾಕಂದ್ರೆ ಮೆಣಸಿನಕಾಯಲ್ಲಿ ಬೇಯಿಸಿರ್ತೀರಿ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಗೆಜ್ಜಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಹಾಕಿ, ಅದನ್ನ ಒಗ್ಗರಣೆಗೆ ಹಾಕಿ 2 ನಿಮಿಷ ಬೇಯಿಸಿ ಉಪ್ಪಾಕಿ. ಫ್ರೆಂಡ್ಸ್ ಈ ಚಟ್ನಿ ನೀವು ಚಳಿಗಾಲಕ್ಕೆ, ಮಳೆಗಾಲಕ್ಕೆ ಎಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ 5 ನೀವು ಮಾಡಿ ಫ್ರೆಂಡ್ಸ್, ನನಗೆ ಕಮೆಂಟ್ ಹಾಕ್ಲೇಬೇಕು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಮಾಡಿ ತೋರಿಸ್ತಾ ಇಲ್ಲ, ನಿಮ್ಗೆ ಇನ್ನ ಬೇಕು ಯಾವ್ಯಾವ ಸಾಂಬಾರ್ ಈಸಿ ಆಗೋದು ಹೇಳಿ ಮೇಡಮ್ ಅಂತ ಕಮೆಂಟ್ ಹಾಕಿದ್ರೆ ಇನ್ನೊಂದು ವಿಡಿಯೋ ಮಾಡಿ ಅದನ್ನು ಹಾಕಿ. ಓಕೆ ಫ್ರೆಂಡ್ಸ್, ಬಾಯ್.